ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಹಾಗೂ 29ನೇ ಕಂತು ನಾಳೆ ಬೆಳಿಗ್ಗೆನೆ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನ KYC ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಜಮಾ ಆಗುತ್ತೆ. ಈಗಾಗಲೇ 2ರಿಂದ 3 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಹೋಗ್ತಾ ಇಲ್ಲ. ಸೊ ನಾನು ತಮ್ಮನಲ್ಲಿ ಕೂಡ ಆಧಾರ್ ಕಾರ್ಡ್ ಹಿಡಿದಿರುವ ಮಹಿಳೆಯರನ್ನು ಕೂಡ ತೋರಿಸಿದ್ದೀನಿ, ಹಾಗೆ ದುಡ್ಡನ್ನು ಹಿಡಿದಿರುವಂತಹ ಮಹಿಳೆಯರನ್ನು ಕೂಡ ತೋರಿಸಿದ್ದೀನಿ. ಹೌದು, 3 ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ನೀವು ಏನು ಮಾಡ್ತೀರಿ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತೀರಿ, ಆದರೆ ಬ್ಯಾಂಕ್ಗಳ ವಹಿವಾಟವನ್ನು ಅಂದರೆ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ. ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಅವ್ರ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ. ಫೋನ್ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ಏನಾದರೂ ಸಂತೆ ಖರೀದಿ ಮಾಡಿ ಅಥವಾ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿ ಒಟ್ಟಾರೆಯಾಗಿ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡ್ತಾ ಇರಿ. ಆಗ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ. ಸೊ ನಿಮ್ಮ ಬ್ಯಾಂಕ್ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಸರ್ಕಾರ ಎಲ್ಲಿಂದ ದುಡ್ಡು ಹಾಕಬೇಕು? ನಾನು ಪ್ರಾರಂಭದಲ್ಲೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಮಹಿಳೆಯರದು ಈ ರೀತಿ ಆಗ್ತಾ ಇದೆ. ಸ್ಟಾರ್ಟಿಂಗಷ್ಟೇ ವಿಡಿಯೋನ ನೋಡ್ತೀರಿ, ಆದರೆ ಮುಂದಿನ ವಿಡಿಯೋಸನ್ನು ನೋಡೋದಿಲ್ಲ, ನಿಮಗೆ ಇದು ಗಮನಕ್ಕೆ ಬರೋದಿಲ್ಲ. ಅದಕ್ಕೆ ದುಡ್ಡು ಜಮಾ ಆಗ್ತಾ ಇಲ್ಲ ಅದು ಇದು ಅಂತ ಗೋಗರಿತೀರಿ. ಸೊ ನಿಮಗೆ ದುಡ್ಡು ಜಮಾ ಆಗಬೇಕಂದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರಬೇಕು. 2ರಿಂದ 3 ಲಕ್ಷ ಮಹಿಳೆಯರದು ಈ ರೀತಿ ಆಗಿದೆ. ನಿಮ್ಮ ಅಕೌಂಟು ಚಾಲ್ತಿ ಮಾಡ್ಕೊಳ್ಳಿ. ಚಾಲ್ತಿ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗಬೇಕು. ಅಲ್ಲಿ ನಿಮ್ಮ ಅಕೌಂಟು ಓಪನು ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೊಳ್ಳಿಕ್ಕೆ KYC ಮಾಡಿಸ್ಕೊಳ್ಬೇಕು. ತದನಂತರ ಒಂದು ಸಾರಿ ದುಡ್ಡನ್ನು ಹಾಕಿ ಮತ್ತೆ ವಾಪಸ್ ರಿಟರ್ನ್ ತೆಗೆದುಕೊಂಡ್ರೆ, ಅಂದರೆ ಡೆಬಿಟ್ ಮಾಡಿ ಮತ್ತೆ ಕ್ರೆಡಿಟ್ ಮಾಡಿ ಮತ್ತೆ ಡೆಬಿಟನ್ನು ಮಾಡಿಕೊಂಡ್ರೆ ನಿಮಗೆ ಬ್ಯಾಂಕ್ ಅಕೌಂಟು ಚಾಲ್ತಿ ಆಗತ್ತೆ. ಮತ್ತೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇದನ್ನು ನೀವು ಮಾಡಲೇಬೇಕು. ಆಗ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ. ಇದು ಲಕ್ಷಾಂತರ ಫಲಾನುಭವಿಗಳ ಪ್ರಾಬ್ಲಮ್ಮು. ಇದನ್ನು ಸೊಲ್ಯೂಷನ್ ನೀವೇ ಖುದ್ದಾಗಿ ಪಡ್ಕೊಳ್ಬೇಕು. ನಾವು ಹೇಳೋರಷ್ಟೇ. ದುಡ್ಡು ಬೇಕಂದರೆ ಅದನ್ನು ಮಾಡಲೇಬೇಕು, ಖುದ್ದಾಗಿ ಸರ್ಕಾರವೇ ಹೇಳಿದೆ. ಸೊ ಹಾಗಾದರೆ ಇನ್ನು ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ? ಈ 28ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಇದು ಈ 2026 ಜನವರಿ ತಿಂಗಳ ಹಣ. ಈಗಾಗಲೇ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಮುಗೀತು. ಅದಕ್ಕಿಂತ ಮುಂಚಿತವಾಗಿಯೇ 26ನೇ ಕಂತು ನವೆಂಬರ್ ತಿಂಗಳ ಹಣ ಪ್ರಾರಂಭವಾಗಿತ್ತು. 27ನೇ ಕಂತು ಡಿಸೆಂಬರ್ ತಿಂಗಳ ಹಣ ಪ್ರಾರಂಭವಾಗಿತ್ತು. ಈ 2 ತಿಂಗಳ ಹಣವನ್ನು ಕೂಡ ನೀವು ಪಡ್ಕೊಂಡಿದ್ದೀರಿ. ಇನ್ನು ಈ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಪ್ರಾರಂಭವಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಮುಖ್ಯವಾಗಿ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ, ಸೊ ಇದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರ. ಯಾಕಂತ ಕೇಳೋದಾದರೆ, ಇದಕ್ಕಾಗಿ ನೀವು ಬಹಳಷ್ಟು ಮಹಿಳೆಯರು ಕಾಯ್ತಾ ಇರ್ತೀರಿ. ಹೀಗಾಗಿ ಈ ಜಿಲ್ಲೆಗಳನ್ನು ನಾನು ಹೇಳ್ತೀನಿ ಕೇಳಿ. ಇಲ್ಲಿ ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ, ದಾವಣಗೆರೆಗೆ, ತುಮಕೂರಕ್ಕೆ, ಕೋಲಾರಕ್ಕೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ, ಕೊಡಗಕ್ಕೆ, ಮಂಡ್ಯಕ್ಕೆ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ. ಆದರೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದು ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೇಕನ್ರಿ. ಯಾಕಂದರೆ ಈಗಾಗಲೇ ಸಾಕಷ್ಟು ಕಂತುಗಳು ಬರ್ತಾ ಇದೆ. ಬರೀ 28ನೇ ಕಂತು ಜನವರಿ ತಿಂಗಳ ಹಣ ಅಷ್ಟೇ ಅಲ್ಲ, 29 ಫೆಬ್ರವರಿ ತಿಂಗಳ ಹಣ, ಮಾರ್ಚ್ ಕೂಡ ಎಂಡ್ ಆಗ್ಲಿಕ್ಕೆ ಬಂದಿದೆ. ಹೀಗಾಗಿ ಈ ಮಾರ್ಚ್ನ 30ನೇ ಕಂತಿನ ಹಣ ಟೋಟಲ್ 60,000 ದುಡ್ಡನ್ನು ನೀವು ಪಡ್ಕೊಂಡಂಗೆ ಆಗುತ್ತೆ. ಕೆಲವೊಂದಿಷ್ಟು ಜನರು ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಲೇ ಆಗಿದೆ. ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಂಡು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಮಾಡಿಕೊಂಡು KYC ಮಾಡಿಸ್ಕೊಂಡು ಅದು ಇದು ಅಂತ ತಡ ಆಗಿರುತ್ತೆ. ಹೀಗಾಗಿ 2ರಿಂದ 3 ಕಂತುಗಳನ್ನು ಕಳ್ಕೊಂಡು ಬಿಟ್ಟಿರ್ತೀರಿ. ಹೀಗಾಗಿ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಒಂದಿಷ್ಟು ಲೇಟ್ ಆಗಿರುತ್ತೆ. ಆದರೆ ಈಗ ಎಷ್ಟು ದುಡ್ಡು ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಒಂದು 50,000ನಾದರೂ ಜಮಾ ಆಗಿರಬಹುದಲ್ವಾ? ಸೊ ಇದರಿಂದ ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಇದನ್ನು ಉಪಯೋಗ ಏನೇನು ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ರೀಲ್ಸ್ ಮುಖಾಂತರ ನೀವು ವೈರಲ್ ಏನಾದರೂ ಆದರೆ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ, ಈಗ ಉದಾಹರಣೆಗೆ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕ್ಸಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತು. ಇನ್ನು ಅತ್ತೆ ಸೊಸೆ ಕೂಡಿ ಹಿಟ್ಟಿನ ಗಿರಣಿಯನ್ನು, ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಒಬ್ಬೊಬ್ಬರು ಬೋರ್ವೆಲ್ಲನ್ನು ಹೊಡಿಸಿರ್ತಕ್ಕಂಥದ್ದು, ಹೀಗೆ ಅನೇಕ ಉದಾಹರಣೆಗಳಿದ್ದಾವೆ. ಸೊ ನೀವು ಕೂಡ ಇದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ, ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಅದೇನಾದರೂ ವೈರಲ್ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದರೆ, ಸೊ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಸಮಸ್ಯೆ, ನಿಮ್ಮ
ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಸಮಸ್ಯೆ ಏನು ಡೆವಲಪ್ ಆಗಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತಿಳಿಸಿ ಏನಾದರೂ ಡೆವಲಪ್ ಮಾಡಿ ಕೊಡ್ತಾರೆ. ಇದನ್ನು ನೀವು ಅವಕಾಶ ಪಡ್ಕೊಳ್ಬೇಕಂದ್ರೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಒಂದಿಷ್ಟು ವೈರಲ್ ಆಗಬೇಕು, ಸರ್ಕಾರದ ಗಮನಕ್ಕೆ ಬರಬೇಕಷ್ಟೇ. ಸೊ ನೀವು ಮಾಡಬಹುದಾಗಿದೆ, ನಿಮ್ಮ ಇಷ್ಟ. ಇನ್ನು ನಾನು ಹೇಳಬೇಕಾಗಿತ್ತು ಹೇಳಿದ್ದೀನಿ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ 28,608 ಕೋಟಿಯಷ್ಟು ಮೀಸಲಿಟ್ಟಿದ್ದಾರೆ. ಬರೀ ನಿಮಗೆ ಈ 3 ಕಂತುಗಳಷ್ಟೇ ಅಲ್ಲ, ಹೋದ ವರ್ಷದಲ್ಲಿ ಕೂಡ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನು. ಹೌದು, 2025ರಲ್ಲಿ ಪ್ರಾರಂಭದಲ್ಲಿನೇ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು ಅಂತ ಹೇಳಬಹುದು. ಮೊನ್ನೆ ತಾನೇ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಆಕ್ರೋಶದ ಮೇರೆಗೆ ಈ 2 ಕಂತುಗಳ ಮಾಹಿತಿ ಹೊರಬಿದ್ದಿದೆ. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತಲೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರ, ಈ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿತ್ತು. ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ಳೋದಿಲ್ಲ, ಆದರೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ, ಇದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಯಾರು ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಾನು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಆ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಈ ದುಡ್ಡುಗಳು ಎಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಅದರಲ್ಲಿ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ 10,000ದಷ್ಟು ದುಡ್ಡು ಜಮಾ ಆಗಬೇಕೀಗ. ಇದನ್ನು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದನ್ನು ನಾನು ಸತತವಾಗಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ. ಹೀಗಾಗಿ ಸ್ನೇಹಿತರೆ, ಈ 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸತತವಾಗಿ ಜಮಾ ಆಗುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಈಗ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 28,600 ಕೋಟಿಯನ್ನು ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಸರ್ಕಾರ ಮೀಸಲಿಟ್ಟಿದೆ. ಇಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಇದು ಸಾಲತ್ತಾ? ಖಂಡಿತವಾಗ್ಲೂ 12 ತಿಂಗಳ ಹಣ ಏನು ಈ ವರ್ಷದಲ್ಲಿ 12 ಕಂತುಗಳು 12 ತಿಂಗಳ ಹಣ ಜಮಾ ಆಗಬೇಕಾಗಿರುತ್ತಲ್ವಾ? ಸೊ ಈ 12 ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಏಕೆಂದರೆ ಈ 28,608 ಕೋಟಿ ದುಡ್ಡು ಸಾಕಾಗತ್ತೆ. 22,400 ಕೋಟಿಯಷ್ಟು ದುಡ್ಡು ಪ್ರತಿ ಒಂದು ಕಂತಿಗೆ ಬೇಕಾಗತ್ತೆ. ಹೀಗಾಗಿ 28,608 ಕೋಟಿ ದುಡ್ಡು ಈ ಯೋಜನೆಗೆ ಸಾಕಾಗತ್ತೆ. ಜೊತೆಗೆ ಈಗಾಗಲೇ ರೈತರಿಗೂ ಕೂಡ ಬಹಳಷ್ಟು ಬೆನಿಫಿಟ್ ಅನ್ನ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡ್ತಾರೆ. ಗೃಹ ಜ್ಯೋತಿ ಯೋಜನೆಗೂ ಕೂಡ 10,578 ಕೋಟಿ ಘೋಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಶಕ್ತಿ ಯೋಜನೆಯಲ್ಲಿ 5,300 ಕೋಟಿ ಘೋಷಣೆ ಮಾಡ್ತಾರೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗುತ್ತೆ. ಸೊ ಇಷ್ಟು ದುಡ್ಡನ್ನು ಕೂಡ ಮೀಸಲಿಡಲಾಗಿದೆ. ಅದರದೇ ಈಗಾಗಲೇ ಪಂಚ ಗ್ಯಾರಂಟಿಗಳೇನಿದಾವಲ್ಲ, ಅದರದೇ ಆದಂತಹ ಯೋಜನೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನು ಮೀಸಲಿಟ್ಟು ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಂಡಿದ್ದಾರೆ. ಆದರೆ ಸರ್ಕಾರ ಸಾಕಷ್ಟು ಸಾಲವಂತರು ಮಾಡಿದೆ, ಬೆಲೆ ಏರಿಕೆಗಳಾಗಿದ್ದಾವೆ. ಇದರ ಮೇರೆಗೆ ಯೋಜನೆಗಳನ್ನು ಕೊಡ್ತಾ ಇದೆ. ಇನ್ನೂ ಸಾಲ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಇದರ ಪರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ನಾನು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಇನ್ಫಾರ್ಮೇಷನ್ ಅನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.